ಕೊಡ ತುಂಬಿಕೊಂಡು ಯಾಕೆ ಬರಲಿಲ್ಲ? ಹೊತ್ತ ಬಿಟ್ಟು ಬರಬಹುದು. ಮಂಗಳ, ಇಂದು ನಿನ್ನ ಶೀಲಹರಣ. ಸವಿತಾಳಿಗೆ ಫೋನ್ ಮಾಡಿ ಇಲ್ಲೇ ಬರ ಹೇಳಿರುವೆ. ಓಹ್, ಸವಿತಾ ಈ ಜಾಗ ತಲುಪಬೇಕಾದರೆ ಇನ್ನು 70 ನಿಮಿಷ ಬೇಕು. ಹೇಗಾದರೂ ಮಾಡಿ ನಾನು ಮಂಗಳನ ಶೀಲವನ್ನು ಹಾಳು ಮಾಡಿ ತಕ್ಷಣವೇ ಸವಿತಾಳ ಕೊಲೆಗೈದು ಆ ಕೊಲೆಯ ಅಪರಾಧವನ್ನು ಮಂಗಳನ ತಲೆಯ ಮೇಲೆ ಪಟ್ಟಗಟ್ಟಿ ಅವರಿಗೆ ಗಲ್ಲು ಶಿಕ್ಷೆ ಆಗುವಂತೆ ಮಾಡುವೆ. ನಂತರ ನಾನು ಸಿಕ್ಕ ಹೆಣ್ಣಿನ ಶೀಲದ ಜೊತೆಗೆ ಚಕ್ಕಂದ ಹೊಡೆಯುವೆ. ಬಂಡ ಮೈದುನ ಮತ್ತೆ ನಿನ್ನನ್ನು ನೀರು ತರಲು ಕಳಿಸಿರುವನಲ್ಲ. ಹೇಗೆ ನಡೆದಿದೆ ನಿನ್ನ ಜೀವನ? ಏ ತ್ಯಾಗರಾಜ್, ನನ್ನ ಜೀವನ ಹೇಗಾದ್ರೂ ನಡೆಯಲಿ, ಅದರ ವಿಚಾರ ನಿನಗೇಕೆ? ನೀನೇಕೆ ಇಲ್ಲಿಗೆ ಬಂದೆ ಅಷ್ಟೇ ಹೇಳು. ರತ್ನ ಕಂಬಳಿಯ ಮೇಲೆ ಮಲಗಬೇಕೆಂದು ಬಂದ ಕಂಡ ಕನಸನ್ನು ಮತ್ತೆ ನಿನ್ನನ್ನು ಮುಳ್ಳಿನ ಹಾಸಿಗೆಯ ಮೇಲೆ ಮಲಗುವಂತ ಪರಿಸ್ಥಿತಿ ಬಂದಿತ್ತಲ್ಲ, ಅದಕ್ಕೆ ಬಂದೆ. ಆಗಿನ ಜೀವನಕ್ಕೂ ಈಗಿನ ಕಾಲಕ್ಕೂ ಎಷ್ಟು ವ್ಯತ್ಯಾಸಗೊಂಡಿದೆ ಎಂದು ನೋಡಿ ಹೋಗುವುದಕ್ಕೆ ಬಂದೆ. ಏ ತ್ಯಾಗರಾಜ್, ಆ ದೇವರು ಮನಸ್ಸು ಮಾಡಿದ್ರೆ ಆ ಮುಳ್ಳಿನ ಹಾಸಿಗೆ ಕೂಡ ರತ್ನಗಂಬಳಿ ಆಗ್ಬಹುದು. ಅದರ ವಿಚಾರ ಮೊದಲು ಬಿಟ್ಟು ಬಿಡು. ಅಲೋ ನೀಚ, ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ, ಹೋಗೋದಕ್ಕೆ ದಾರಿ ಬಿಡು. ದಾರಿ ಬಿಡು ಮಂಗಳ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿದೆಯಲ್ಲ, ಯಾಕೆ ಇಲ್ಲ? ನಿಮ್ಮಂತ ಸುಂಕ ಇಲ್ಲದ ಸುಂದರಿಯರ ಸಹವಾಸ ಬೆಳೆಸುವನಲ್ಲ ಈ ತ್ಯಾಗರಾಜ. ವಿಷಯ ಸರ್ಪ ಜೊತೆಗೆ ಮಾತಾಡೋದಕ್ಕೆ ನನ್ನ ಹತ್ತಿರ ಸಮಯವಿಲ್ಲ. ಸಮಯವೇಕೆ ಒದಗಿ ಬಂದಿಲ್ಲ ಮಂಗಳ? ಮನೆಯಲ್ಲಿ ಗಂಡನಿದ್ದರೂ ಆತನನ್ನು ಷಂಡನಂತೆ ತಿಳಿದು ನಮ್ಮಂತವರ ಜೊತೆ ಸಹವಾಸ ಬೆಳೆಸುವ ನಿನಗೆ ಸಮಯವೇಕೆ ಒದಗಿ ಬಂದಿಲ್ಲ? ಮುಚ್ಚು ಬಾಯಿ ನೀಚ, ಹೆಚ್ಚಿಗೆ ಮಾತಾಡಬೇಡ. ನೀನೇನಾದ್ರೂ ಹೆಚ್ಚು ಕಡಿಮೆ ಮಾತನಾಡಿದ್ರೆ ಪರಿಣಾಮ ನೆಟ್ಟಿಗಿರುವುದಿಲ್ಲ. ಈ ವಿಷಯ ಏನಾದ್ರೂ ನನ್ನ ಮೈದನಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನಂತ ತಿಳಿದುಕೊಂಡಿದೀಯಾ? ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಮಾಂಸವನ್ನು ನರ ನಾಯಿಗಳಿಗೆ ಹಾಕ್ತಾನೆ. ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದ್ರೆ ನಿನ್ನ ಆಯುಷ್ಯ ರೇಖೆ ಸಮೀಪಕ್ಕೆ ಬಂದಿದೆ ಅಂತ ತಿಳ್ಕೋ. ಮಾತಾಡು ಹೆಣ್ಣೆ, ಮಾತಾಡು. ನೀನಷ್ಟೇ ಬಗಳಿದರೂ ನಿನ್ನನ್ನು ಹಾಗೆ ಬಿಟ್ಟು ಹೋಗುವುದಕ್ಕೆ ಹೇಗೆ ಸಾಧ್ಯ? ಮಂಗಳ, ಸೂಳೆ ಎಂಬ ಪನ ತೊಟ್ಟು ಮನೆಯಿಂದ ಹೊರ ಬಂದಿರುವೆ. ಒಂದೇ ಒಂದು ಸಾರಿ ನನ್ನ ತೋಳಿನಲ್ಲಿ ಆಶ್ಚರ್ಯ ಪಡೆದರೆ ಸಾಕು, ಏನೋ ಜೀವನ ಪರ್ಯಂತ ಸುಖವಾಗಿ ಇರುವಷ್ಟು ಹಣ ಕೊಡವೆ. ಮುಚ್ಚ ಬಾಯಿ ನೀಚ, ನಿನ್ನ ಹೊಲಸು ಮಾತುಗಳಿಗೆ ಮರಳಾಗಿ ಓಡೋಡಿ ಬಂದು ಸೆರಗು ಹಾಸೋದಕ್ಕೆ ನಾನೇನು ಹಾದಿ ಬಿಟ್ಟ ಸೂಳೆ ಅಂತ ತಿಳ್ಕೊಂಡಿದೀಯಾ? ನೋಡು, ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ, ನಿನ್ನ ಆಸೆ ಎಂದಿಗೂ ಫಲಿಸುವುದಿಲ್ಲ. ಆ ನಿನ್ನ ಹೊಲಸು ಮಾತಿಗೆ ನಾನು ಮೆಚ್ಚಿ ಬರುವುದಿಲ್ಲ. ಅಂತ ಹೆಣ್ಣು ನಾನಲ್ಲ. ಸಾಕು, ನಿಲ್ಲಿಸು ನಿನ್ನ ಹಾಳು ವೇದಾಂತ. ನೀನು ಎಷ್ಟೇ ಪಗಳಿದರೋ ಎಲ್ಲವೂ ವ್ಯರ್ಥ. ನಿನ್ನ ಕೂಗು ಯಾರು ಇಲ್ಲಿ ಕೇಳುವುದೇ ಇಲ್ಲ. ಹೆಣ್ಣು ಚುಲ್ಲಕಂತ ಮಾತಾಡಬೇಡ. ಹೆಣ್ಣಿಗೂ ಒಂದು ಗೌರವ ಇದೆ, ಒಂದು ಒಳ್ಳೆಯ ಸ್ಥಾನವಿದೆ. ಹೆಣ್ಣನ್ನು ದೇವತೆ ಅಂತ ಪೂಜೆ ಮಾಡ್ತಾರೆ. ಕಿತ್ತೂರಾಣಿ ಚೆನ್ನಮ್ಮ, ಬೆಳವಡಿಗೆ ಮಲ್ಲಮ್ಮ, ಒನಕೆ ಓಬವ್ವ ಇವರೆಲ್ಲರೂ ಬಾಳಿ ಬದುಕಿ ಹೋಗಿರುವ ನಾಡಿದು. ಅಂತ ನಾಡಿನಲ್ಲಿ ಹುಟ್ಟಿದವಳು ನಾನು ಕೂಡ ಒಂದು ಹೆಣ್ಣು. ಅಷ್ಟೇ ಅಲ್ಲ, ನಿಂತ ನೀಚನಿಗೆ ಜನ್ಮ ಕೊಟ್ಟಿದ್ದಾಳಲ್ಲ ಆ ನಿನ್ನ ತಾಯಿ ಒಂದು ಹೆಣ್ಣೆಂಬುದು ಮರೆಯಬೇಡ ನೀನು. ಸಾಧ್ಯವೇ ಇಲ್ಲ. ಎಲ್ಲ ಹೆಣ್ಣೆ, ಅಂತೂ ಮೋಸ ಮಾಡಿಬಿಟ್ಟಿಯ. ಎಷ್ಟೊಂದು ಮುಂದೆ ಬರೆಯುತ್ತೆ ಅಂತ ನನಗೆ ತಿಳಿದಿದ್ದಾರೆ ಆವಾಗಲೇ ನಿನ್ನ ಕಥೆಯನ್ನು ನಾನು ಮುಗಿಸಿ ಬಿಡುತ್ತಿದ್ದೆ. ಮಕ್ಕಳ, ಅಂತೂ ಕೈ ಕಚ್ಚಿ ಓಡಿ ಹೋದಿಯಲ್ಲ. ಹೋಗು ಹೆಣ್ಣೆ, ಹೋಗು. ನೀನು ಪಾತಾಳದಲ್ಲಿ ಅಡಗಿದರೂ ನಿನ್ನನ್ನು ಹಿಂಬಾಲಿಸಿ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳದೆ ಬಿಡುವುದೂ ಇಲ್ಲ.
ನಿಲ್ಲು ತ್ಯಾಗರಾಜ್, ನಿನ್ನಂತ ದ್ರೋಹಿ ಬದುಕಿರಬಾರ್ದು. ಸವಿತಾ, ನಿನ್ನ ತಲೆ ಕೆಟ್ಟಿರಬೇಕೆ? ನನ್ನ ತಲೆ ಕೆಟ್ಟಿಲ್ಲ ತ್ಯಾಗರಾಜ್. ನಿನ್ನಂತ ಪಾಪಿ ಈ ಸಮಾಜದಲ್ಲಿ ಬದುಕಿರಬಾರದು. ನಿನ್ನಂತವನು ಬದುಕಿದ್ರೆ ಅದೆಷ್ಟು ಮನೆ ಮುರಿಯೋ ಕೆಲಸ ಮಾಡ್ತೀಯೋ ಏನು, ಯಾರಿಗ್ ಗೊತ್ತು. ಬೇಡ ಸವಿತಾ, ನನ್ನನ್ನು ಕೊಲ್ಲಬೇಡ. ನನ್ನನ್ನು ಕೊಂದರೆ ಪೊಲೀಸರು ನಿನ್ನನ್ನು ಹಾಗೆ ಬಿಡುತ್ತಾರೆ ಅಂತ ತಿಳಿದುಕೊಂಡಿರುವೆಯ? ನಿನ್ನನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗಿ ಮರಣದಂಡನೆಯ ಶಿಕ್ಷೆ ಕೊಡುತ್ತಾರೆ. ಕೊಡ್ಲಿ, ನನಗೆ ಮರಣದಂಡನೆ ಶಿಕ್ಷೆ ಕೊಡ್ಲಿ, ನಾನು ಅನುಭವಿಸಲು ಸಿದ್ಧಳಿದ್ದೇನೆ. ನೋಡು, ನಿನ್ನ ಜೋಡಿ ಪ್ರೀತಿ ಪ್ರೇಮದ ನಾಟಕವಾಡಿದ್ದು ನಿನ್ನ ಜೋಡಿ ಸರಸವಾಡಿ ಜೀವನ ಮಾಡುವುದಕ್ಕಲ್ಲ, ನಿನ್ನ ಜೊತೆ ಸೇಡು ತೀರಿಸಿಕೊಳ್ಳುವುದಕ್ಕೆ. ನನ್ನನ್ನು ಕೊಲ್ಲಬೇಡ. ನಾನು ಏನು ಅರಿಯದೆ ತಪ್ಪು ಮಾಡಿಬಿಟ್ಟೆ. ನನ್ನಲ್ಲಿರುವ ಎಲ್ಲ ಶ್ರೀ ಸಂಪತ್ತನ್ನು ನಿನ್ನನ್ನೇ ಕೊಟ್ಟು ಬಹುದೂರ ಹೋಗಿ ಬಿಡುವೆ. ಬಿಟ್ಟು ನಿನ್ನಂತವನು ಬದುಕಿರಬಾರದು. ಅಂತೂ ಗುಂಡು ಹಾರಿಸಿ ಬಿಟ್ಟಿಯ. ನೀನು ನನಗೆ ಕೊಲೆ ಮಾಡಿದೀಯಲ್ಲ, ನನ್ನಿಂದ ನಿನ್ನ ಕೊಲೆ. ನಾವಿಬ್ಬರು ಇಲ್ಲೇ ಸಾಯುವುದೇ ಖಂಡಿತ. ಆದರೆ ಇಲ್ಲಿ ಒಂದು ಕೊಲೆ ನಡೆಯುತ್ತೆ ಅಂತ ನಾನು ತಿಳಿದುಕೊಂಡಿದ್ದೆ. ಆದರೆ ಇಲ್ಲಿ ನಡೆಯುವುದು 2 ಕೊಲೆ. ನಮ್ಮಿಬ್ಬರ ಕೊಲೆ ಮಂಗಳನ ಮೇಲೆ ಬರುವುದು ಖಂಡಿತ. ಅಯ್ಯೋ ದೇವ್ರೆ, ಈಗೇನು ಮಾಡಲಿ? ಈ ಪಾಪಿ ಮಂಗಳನ ಮೇಲೆ ಕೊಲೆ ಬರೋ ಹಾಗೆ ಮಾಡ್ತಾನೆ. ಇಲ್ಲ, ಹೇಗಾದರೂ ಮಾಡಿ ನಾನು ಕೋರ್ಟಿಗೆ ಹೋಗಿ ಸಾಕ್ಷಿ ಹೇಳಲೇಬೇಕು. ಏನ್ ಮಾಡಲಿ?